ನೋಡ್ರಿ ಒಂದೇ ಒಂದು ಕೊಬ್ಬರಿ ಹೋಳಿದ್ರೆ ಸಾಕು, ಅದರಲ್ಲಿ ನಾವು ಬಿಸ್ಕೆಟನ್ನು ಮಾಡ್ಬೋದು. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೊಬ್ಬರಿ ಮತ್ತು ಗೋಧಿ ಹಿಟ್ಟನ್ನು ಬಳಸಿ ಬಿಸ್ಕೆಟ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ಬಿಸ್ಕೆಟು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು ಒಂದೋಳು ಕೊಬ್ಬರಿನ ತೊಗೊಂಡಿದ್ದೆ. ನೋಡಿ, ಇಷ್ಟಾದರೆ ಸಾಕು, ಯಾಕಂದರೆ ಭಾಳ ಹಾಕಿದ್ದೆ ಅಂದರೆ ಕೊಬ್ಬರಿನ ಅಷ್ಟೊಂದೇನು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಒಂದೇ ಒಂದು ಬಟ್ಲ ತೊಗೊಂಡಿದ್ದೀನಿ. ಇದನ್ನು ನಾನು ತುರ್ಕೊಂಡು ಬರ್ತೀನಿ. ನೋಡಿ ಈ ಥರ ತುರಿಬೇಕು ನೀವು ಕೊಬ್ಬರಿನ. ತುರಿದ್ಬಿಟ್ಟು ಇದನ್ನು ಸ್ವಲ್ಪ ಒಂದು ಬಾಣಲೆಯಲ್ಲಿ ಬಿಸಿ ಮಾಡ್ಕೋಬೇಕು. ಭಾಳ ಏನು ಬೇಡ ಫ್ರೆಂಡ್ಸ್, ಸ್ವಲ್ಪ ಬಾಣಲೆ ಬಿಸಿ ಮಾಡೋಕ್ಕಿಟ್ಟು ಆ ಕೊಬ್ಬರಿ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಸಾಕು. ನೋಡಿ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಕೊಬ್ಬರಿನ ಹುರ್ಕೋಬೇಕು ಅಂತ. ಇದು ರೆಡಿನೇ ಸಿಗುತ್ತೆ, ಬಟ್ ಆ ಕೊಬ್ಬರಿಗಿಂತ ಈ ಕೊಬ್ಬರಿನೇ ನೀವು ರೆಡಿ ಮಾಡಿಕೊಂಡು ಬಿಸ್ಕೆಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಬಿಸಿ ಇರೋ ಬಾಣಲೆಗೆ ಕೊಬ್ಬರಿನ ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹುರ್ಕೊಳ್ಳಿ, ಯಾಕಂದರೆ ಮತ್ತೆ ಅದು ಕೆಂಪಾಗಿಬಿಡುತ್ತೆ ಕೊಬ್ಬರಿ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ನಾವು ಸೈಡ್ಗೆ ಇಟ್ವಿ ಅಂದರೆ ಅದು ಆರಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ. ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಇಷ್ಟು ಬಿಸಿ ಮಾಡಿಕೊಂಡು ಎತ್ತಿಟ್ಬಿಟ್ಟು ಇವಾಗ ಬನ್ನಿ, ನಾನು ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ರೆಡಿ ಇದ್ದರೆ ಓಕೆ. ಒಬ್ಬೊಬ್ಬರ ಮನೇಲಿ ಪುಡಿನೂ ರೆಡಿ ಇಟ್ಕೊಂಡಿರ್ತಾರೆ. ನನ್ನ ಮನೇಲಿ ಖಾಲಿ ಆಗಿತ್ತು, ನಾನು ಪುಡಿ ಮಾಡ್ಕೊಂಡಿರ್ತೀನಿ, ಎದಕ್ಕಾದರೂ ಬೇಕಾಗುತ್ತೆ ಅಂತ. ಬಟ್ ಖಾಲಿ ಆಗಿತ್ತು, ಅದಕ್ಕೆ ಇವಾಗ ನಾನು ಸ್ವಲ್ಪ ಪುಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಬೇಕಲ್ಲ ಬಿಸ್ಕಿಟಿಗೆ. ಮತ್ತು ಇದಕ್ಕೆ ನೀವು ಒಂದೇ ಒಂದು ಏಲಕ್ಕಿ ಕಾಯಿ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ತೊಗೊಂಡು ಅದಕ್ಕೆ ಒಂದು ಏಲಕ್ಕಿ ಕಾಯಿಯನ್ನು ಹಾಕಿ ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತವೆ ಬಿಸ್ಕಿಟ್ ಮಾತ್ರ. ನೀವು ಯಾರೆಲ್ಲ ಈ ಥರ ಬಿಸ್ಕಿಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಪುಡಿ ಮಾಡ್ಕೊಂಬಂದೆ ಸಕ್ಕರೆ ಪುಡಿನ. ಇವಾಗ ಇದಕ್ಕೆ ನಾವು ಬಿಸ್ಕಿಟಿಗೆ ಹಿಟ್ಟನ್ನು ಕಲಿಸ್ಕೋಬೇಕಲ್ಲ, ಯಾವ ಥರ ಬಿಸ್ಕಿಟಿಗೆ ಮಾಡ್ಕೊಳ್ಳೋದು ಅಂತಲೂ ಅದನ್ನು ತೋರಿಸ್ಬಿಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಆವಾಗಲೇ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ನೋಡಿ, ಸಕ್ಕರೆ ಪುಡಿ ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀವು ಗೋಧಿ ಹಿಟ್ಟನ್ನಾದರೂ ಹಾಕೋಬೋದು, ಮೈದಾ ಹಿಟ್ಟನ್ನಾದರೂ ಹಾಕೋಬೋದು. ನಿಮಗೆ ಯಾವ್ದು ಇದು ಅನಿಸುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ಮೊದಲು ನಾನು ಆವಾಗಲೇನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕಿ ಸ್ವಲ್ಪ ಹಾಗೆ ಬಿಟ್ಬಿಡಿ, ಯಾಕಂದರೆ ನಮಗೆ ಆಮೇಲೆ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗ್ತದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಗೋಧಿ ಹಿಟ್ಟು ಬೇಡ ಅನ್ನೋರಾದರೆ ಮೈದಾ ಹಿಟ್ಟಾದರೂ ಹಾಕ್ಕೊಳ್ಳಿ. ಇಲ್ಲಿ ಗೋಧಿ ಹಿಟ್ಟು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಬಿಸ್ಕಿಟ್ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನನಗೂ ನಮ್ಮ ಆಂಟಿಯರು ಹೇಳ್ಕೊಟ್ಟಿದ್ದು, ನಾನು ಮಾಡ್ತಾ ಇರ್ತೀನಿ ಅವಾಗಿವಾಗ. ಅದಕ್ಕೂ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ, ಇನ್ನೂ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇವಾಗ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟಲ್ಲ, ಇವಾಗ ಮೊದಲಿಗೆ ಸ್ವಲ್ಪ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೇನೆ. ನೋಡಿ, ನಾನು ಸ್ವಲ್ಪನೇ ಹಾಕಬೇಕು ಅಡುಗೆ ಸೋಡಾ. ನೋಡಿ, ಸ್ವಲ್ಪ ಅಡುಗೆ ಸೋಡಾ ಹಾಕಿಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೊಬ್ಬರಿ ಹಾಕಿರುತ್ತಲ್ಲ ಎಲ್ಲ ಮಿಕ್ಸ್ ಆಗಬೇಕಿದು. ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಹಾಲನ್ನೇ ಹಾಕಬೇಕು. ಕಾಸಿ ಆರಿರಬೇಕದು ಹಾಲು, ಬಿಸಿ ಹಾಲನ್ನು ಸಹಿತ ನಾವು ಹಾಕಬಾರ್ದು. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೆ. ನೋಡಿ, ನಾನು ಸೂರ್ಯಕಾಂತಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇನ್ನೊಮ್ಮೆ ಹೇಳ್ತೀನಿ, ಅಡುಗೆ ಸೋಡಾ ಹಾಕಿರ್ತೀವಲ್ಲ ಅದಕ್ಕೆ ಹೇಳ್ತಾಯಿದ್ದೀನಿ. ಅಡುಗೆ ಸೋಡಾ ಮತ್ತು ಎಣ್ಣೆ ಮತ್ತು ಗೋಧಿ ಹಿಟ್ಟು, ಕೊಬ್ಬರಿ, ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲಿನಲ್ಲೇ ನಾವು ಇದನ್ನು ಕಲಿಸ್ಬೇಕು. ಇದಕ್ಕೆ ನೀರು ಯೂಸ್ ಮಾಡೋಂಗಿಲ್ಲ. ಇನ್ನೊಂದು ಹೇಳ್ತೀನಿ, ನಾವು ಹಾಲಲ್ಲೇ ಇದನ್ನು ಕಲಿಸ್ಕೋಬೇಕು, ನೀರನ್ನು ಹಾಕಬಾರ್ದು. ಇವಾಗ ಇದನ್ನು ನೀಟಾಗಿ ಹಾಲು ಹಾಕ್ತೇವಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಹಾಕಿದರೆ ಸಾಕು, ಇದು ಬೇಗನೆ ಹೀರ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ವಲ್ಪನೇ ತುಪ್ಪ. ನೋಡಿ, ಇವಾಗ ಸ್ವಲ್ಪ ಹಾಲನ್ನು ಹಾಕ್ತಾ ನಾನು ಇದನ್ನ ಹಿಟ್ಟನ್ನು ಕಲಿಸ್ಕೊತೀನಿ. ಯಾವ ಹದಕ್ಕೆ ಅಂತಂದರೆ ನಿಮಗೆ ತೋರಿಸ್ತೀನಿ. ನೋಡಿ, ಈ ಹದಕ್ಕೆ ಬರಬೇಕದು ಹಿಟ್ಟು. ಸ್ವಲ್ಪ ಹಳಕಾದರೂ ಪರವಾಗಿಲ್ಲ, ನೀವು ಮತ್ತೆ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಿ ನೋಡಿ, ಈ ಥರ ಹಾಕಬೇಕದು. ಬಿಸ್ಕಿಟ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ ಇವಾಗ ಹಿಟ್ಟು. ಇಲ್ಲಿ ಇನ್ನೊಂದು ನೋಡಿರಿ, ಇನ್ನೊಂದು ಫ್ಯಾನಲ್ಲಿ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ನೀವು. ಸ್ಟ್ಯಾಂಡಿಗೆ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ, ಸ್ಟ್ಯಾಂಡನ್ನು ಬಿಸಿ ಮಾಡೋಕೆ ಇಟ್ಕೊಂಡು ನಾವು ಇವಾಗ ಬಿಸ್ಕಿಟನ್ನು ಮಾಡ್ಕೊಳ್ಳೋಣ ಬನ್ನಿ. ಒಂದು ತಟ್ಟೆಗೆ ತುಪ್ಪನ ಸವರಿಟ್ಟಿದ್ದೆ ನಾನು. ಇವಾಗ ಬಿಸ್ಕಿಟ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಕೈಗೇನೂ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೆ. ಬಿಸ್ಕಿಟ್ ಯಾವ ಥರ ತಟ್ಟೋದು ಅಂತಲೂ
ತೋರಿಸ್ತಾ ಇದ್ದೀನಿ. ಈ ಥರ ನೀವು ಬಿಸ್ಕಿಟನ್ನು ತಟ್ಟಿ ತಟ್ಟಿ ಇಟ್ಕೋಬೇಕು. ಒಂದು 7 ಆದರೆ ಸಾಕು. ಮತ್ತು ಇನ್ನೊಂದು ಪ್ಲೇಟಲ್ಲಿ ಮತ್ತೆ ಮಾಡಿ ಇಟ್ಕೋಬೋದು. ಇದು ಏನಿಲ್ಲ ಅಂದರೂ ಒಂದು 20 ನಿಮಿಷ ಬೇಕಾಗ್ತದೆ ಬಿಸ್ಕಿಟ್ ಆಗೋದಕ್ಕೆ. ಸ್ವಲ್ಪ ಟೈಮ್ ತೊಗೊತಿದ್ದೆ, ಬಟ್ ತುಂಬ ಚೆನ್ನಾಗಿ ಬರ್ತವೆ ಬಿಸ್ಕಿಟ್ ಮಾತ್ರ. ನೋಡಿ ಇವಾಗ ನಾನು ಇದನ್ನು ಒಂದು ತಟ್ಟೆಲೆಲ್ಲ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಆವಾಗಲೇ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಕೊಬ್ಬರಿ ಸಹಿತ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಡೆಕೋರೇಷನ್ಗೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ಇವಾಗ ಇದನ್ನು ನಾನು ಆವಾಗಲೇ ಏನು ಫ್ಯಾನನ್ನು ಕಾಯಕ್ಕಿಟ್ಟಿದ್ದಿಲ್ಲ, ಫ್ಯಾನ್ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದೆಲ್ಲ ಆ ಸ್ಟ್ಯಾಂಡ್ ಮೇಲೆ ಇಡ್ತಾಯಿದ್ದೀನಿ ನೋಡಿ. ನೋಡಿ ಏನಿಲ್ಲ ಅಂದರೂ ಒಂದು 20 ನಿಮಿಷ ಟೈಮ್ ತಗೊಳುತ್ತೆ ಇದು ಬಿಸ್ಕಿಟ್ ಆಗೋದಕ್ಕೆ. ಒಂದ್ಸಲ ಇದ್ರ ಮೇಲೆ ನೀವೇನಾದರೂ ಮುಚ್ಚಿಟ್ರೆ ಆಗೋವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮೇಲ್ಗಡೆ. ಆವಾಗಲೇ ನಾವು ಇದನ್ನು ಓಪನ್ ಮಾಡಬೇಕು. ಒಂದು 20 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ತೋರಿಸ್ತಾ ಇದ್ದೇನೆ ನಿಮಗೆ. ಒಂದು ಹಾಗೆ ತೆಗೆದು ನೋಡಿಬಿಡಿ, ಗೊತ್ತಾಗುತ್ತೆ ನಿಮಗೆ ಆಗಿದೆ ಇಲ್ವಂತ. ನೋಡಿ ಇವಾಗ ರೆಡಿ ಆಗಿದೆ ಅಲ್ವಾ. ಸ್ವಲ್ಪನೇ ಇದು ಮೆತ್ತಗೆ ಅನ್ನಿಸ್ಬೋದು ತೆಗೆದಾಗ, ಬಟ್ ಆರಿದ ಮೇಲೆ ಮಾತ್ರ ತುಂಬ ರೋಸ್ಟಾಗೇ ಆಗುತ್ತೆ ಬಿಸ್ಕಿಟ್. ಇದು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ದಯವಿಟ್ಟು ಒಂದ್ಸಲ ಮಾಡಿಕೊಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬಿಡಿ. ನೋಡಿ ಇನ್ನೊಂದ್ಸಲ ನಾನು ಪ್ಲೇಟಿಗೆ ಹಾಕಿಬಿಟ್ಟು ಮತ್ತೊಂದನ್ನು ತೆಗೆದೆ. ಇವಾಗ ಬಿಸಿ ಬಿಸಿ ಆದಂಥ ಕೊಬ್ಬರಿ ಬಿಸ್ಕಿಟು ರೆಡಿ ಆಗೈತೆ ರೀ. ಮತ್ತು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾಡಿಕೊಡಿ, ಸಂಜೆ ಟೈಮಲ್ಲಿ ಇಷ್ಟಪಡ್ತಾರೆ. ನೀವು ಇದನ್ನು ಬೇಕಾದರೆ ಕಾಫಿ ಜೊತೆ ಟೀ ಜೊತೆನೂ ತಿನ್ಬೋದು. ನೋಡಿ ಇವಾಗ ಬಿಸ್ಕಿಟ್ ರೆಡಿಯಾಗಿದೆ ನೋಡಿ. ಬಿಸ್ಕಿಟು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾರೆಲ್ಲ ಇದನ್ನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆ ತಾಯಿ ಹತ್ರ ಕೇಳ್ಕೊತೀನಿ. ನೋಡಿರಿ ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಅಂತಲೂ ನಿಮ್ಮ ಹತ್ರ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ನಾನು ನಿಮ್ಮೆಲ್ಲರಿಗೂ ಬೇಗ ಸಿಗ್ತೀನಿ. ಧನ್ಯವಾದಗಳು.